ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ವಿಶೇಷವಾಗಿ ಆ ಜಗನ್ಮಾತೆಯ ದೇವಿ ಮಹಾತ್ಮೆಯನ್ನು ನಾವು ಕೇಳೋಣ. ಯಾರು ಈ ದೇವಿ ಮಹಾತ್ಮೆಯನ್ನು ಕೇಳ್ತಾರೋ ಹೇಳ್ತಾರೋ, ಯಾರ ಮನೆಯಲ್ಲಿ ಯಾವ ಸ್ಥಳದಲ್ಲಿ ಈ ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡ್ತಾರೋ ಆ ಜಾಗದಲ್ಲಿ ಆ ಜಗನ್ಮಾತೆಯ ಸನ್ನಿಧಿ ಇರುತ್ತೆ, ಸನ್ನಿಧಾನ ಇರುತ್ತೆ, ಅವಳಲ್ಲಿರ್ತೀನಿ ಅಂತ ಹೇಳಿ ಈ ದೇವಿ ಮಹಾತ್ಮೆಯಲ್ಲಿ ಹೇಳ್ತಾಳೆ. ಈ ದೇವಿ ಮಹಾತ್ಮೆಯನ್ನು ದುರ್ಗಾ ಸಪ್ತಶತಿ ಅಂತ ಕೂಡ ಕರೀತಾರೆ. ಈ ದುರ್ಗಾ ಸಪ್ತಶತಿಯನ್ನು ಶಾಕ್ತಶಾಸ್ತ್ರದಲ್ಲಿ ದೇವಿ ಮಹಾತ್ಮೆಯು ಲೋಕೋತ್ತರವಾಗಿ ಇರ್ತಕ್ಕಂಥ ಇದು ಒಂದು ಗ್ರಂಥ. ಇದನ್ನು ವಂಗದೇಶದಲ್ಲಿ ಶ್ರೀಚಂಡಿ ಅಂತ ಕೂಡ ಕರೆಯೋದುಂಟು. ದೇವಿ ಮಹಾತ್ಮೆಯನ್ನು ಮಾರ್ಕಂಡೇಯ ಮುನಿಗಳು ಪ್ರೌಷ್ಟುಕಿ ಮುನಿಗೆ ಹೇಳ್ತಾ ಇರ್ತಕ್ಕಂತಹ ಈ ಒಂದು ಅಪೂರ್ವವಾಗಿರ್ತಕ್ಕಂತಹ ಒಂದು ದೇವಿಯ ಆರಾಧನೆ, ಪೂಜೆ, ಅವಳ ಒಂದು ಪರಾಕ್ರಮ, ಅವಳ ಒಂದು ದಿಗ್ವಿಜಯ, ಇದನ್ನು ಹೇಳ್ತಕ್ಕಂತಹ ಒಂದು ಅಪೂರ್ವವಾಗಿರ್ತಕ್ಕಂತಹ ಒಂದು ಮಂತ್ರ ಅಂತ ಹೇಳ್ಬೋದು. ಇದು ಪುರಾಣದ ಒಂದು ಭಾಗವಾಗಿದ್ದರೂ ಕೂಡ ಮಂತ್ರಶಾಸ್ತ್ರ ಅಂತ ಹೇಳಿ ಇದನ್ನು ಹೇಳ್ತಾರೆ. ಕಾತ್ಯಾಯಿನಿ ತಂತ್ರದ ಪ್ರಕಾರ ದೇವಿ ಮಹಾತ್ಮೆಯ ಪ್ರತಿ ಒಂದು ಶ್ಲೋಕನೂ ಕೂಡ ಮಂತ್ರ ಅಂತಲೇ ಹೇಳಲ್ಪಟ್ಟಿದೆ. ಆದ್ದರಿಂದ ದೇವಿ ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ದೇವಿಗೆ ಸಂಬಂಧಿಸಿರ್ತಕ್ಕಂತಹ ಹೋಮ ಹವನಾದಿಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ದುರ್ಗಾ ಸಪ್ತಶತಿಯನ್ನು ಪ್ರಯೋಗಿಸಲ್ಪಡ್ತಾ ಇದೆ. ಹಾಗೆ ಮಂತ್ರಕ್ಕಾಗಲಿ ದೇವಿಗಾಗಲಿ ಯಾವುದೇ ವಿಧವಾದ ಭೇದವನ್ನು ನಾವು ಕಲ್ಪಿಸ್ಕೋಬಾರದು. ಹಾಗಾಗಿ ಈ ಒಂದು ದೇವಿ ಮಹಾತ್ಮೆ ಅಂದರೆ ದುರ್ಗಾ ಸಪ್ತಶತಿಯನ್ನು ವಿಪತ್ ನಿವಾರಣೆಗೋಸ್ಕರವಾಗಿ, ಅಂದರೆ ವಿಪತ್ ಭಂಜನೆಗೋಸ್ಕರವಾಗಿ ಹಾಗೂ ದೇವಿಯ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರವಾಗಿ ಸುಖ ಪ್ರಾಪ್ತಿಗೆ ಉಪಾಸಕರೇನು ಮಾಡ್ತಾರೆ, ಮನೆಯಲ್ಲಿ ಕೂಡ ಈ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡೋದುಂಟು. ಆದ್ದರಿಂದ ದೇವಿ ಮಹಾತ್ಮೆಯಲ್ಲಿ 3 ಚರಿತ್ರೆಗಳಿವೆ. ಒಂದು ಪ್ರಥಮ ಚರಿತ್ರೆ, ಎರಡನೆಯದು ಮಧ್ಯಮ ಚರಿತ್ರೆ, ಮೂರನೆಯದು ಉತ್ತಮ ಚರಿತ್ರೆ. ಪ್ರಥಮ ಚರಿತ್ರೆಯಲ್ಲಿ ಮಹಾಕಾಳಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಚರಿತ್ರೆ, ಎರಡನೆಯದರಲ್ಲಿ ಮಹಾಲಕ್ಷ್ಮಿಗೆ ಸಂಬಂಧಿಸಿರ್ತಕ್ಕಂತಹ ಮಧ್ಯಮ ಚರಿತ್ರೆ. ಅಲ್ಲಿ 3 ಅಧ್ಯಾಯಗಳು. ಉತ್ತಮ ಚರಿತ್ರೆಯಲ್ಲಿ ಮಹಾ ಸರಸ್ವತಿಗೆ ಸಂಬಂಧಿಸಿರ್ತಕ್ಕಂತಹ ಉಳಿದ ಚರಿತ್ರೆಗಳು ಹಾಗೂ ಆ ಮಹಾರಾಜ ಮತ್ತು ವೈಶ್ಯರ ಕಡೆಯಲ್ಲಿ ತಪಸ್ಸನ್ನು ಮಾಡಿದ್ದು, ಆ ದೇವಿಯನ್ನು ಒಲಿಸ್ಕೊಂಡಿದ್ದು, ಅವರಿಗೆ ಅನುಗ್ರಹವನ್ನು ಪಡೆದಿದ್ದು ಅಂತ ಹೇಳಿ ಹೀಗೆ ಸಮಾಪ್ತವಾಗುತ್ತೆ. ಇವತ್ತಿನ ಒಂದು ಮುಖ್ಯವಾಗಿರ್ತಕ್ಕಂಥ ಈ ವಿಡಿಯೋದಲ್ಲಿ ನಾವು ದೇವಿ ಮಹಾತ್ಮೆಯ ಪ್ರಥಮ ಚರಿತ್ರೆಯನ್ನು ಮಾತ್ರ ಹೇಳೋಣ. ಆದ್ದರಿಂದ ಎರಡನೇ ಮತ್ತು ಮೂರನೇ ಭಾಗವನ್ನು ಅಂದರೆ ಮಧ್ಯಮ ಚರಿತ್ರೆ ಹಾಗೂ ಉತ್ತಮ ಚರಿತ್ರೆಯನ್ನು ನಾವು ಇನ್ನೂ 2 ವಿಡಿಯೋಗಳನ್ನ ಮಾಡ್ತೇನೆ. ನಾನು ಅದನ್ನು ಪ್ರತ್ಯೇಕವಾಗಿ ಮಾಡಲಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದೇವಿ ಮಹಾತ್ಮೆಯ ಪ್ರಥಮ ಚರಿತ್ರೆ ಅಂತಂದರೆ ಮಹಾಕಾಳಿಗೆ ಸಂಬಂಧಿಸಿರ್ತಕ್ಕಂತಹ ಚರಿತ್ರೆ. ಇದರಲ್ಲಿ ಮಧುಕೈಟಭ ಅಂತಕ್ಕಂತಹ ಮಹಾರಾಕ್ಷಸರ ಸಂಹಾರ ಹೇಗಾಯಿತು ಅನ್ನೋ ವಿಚಾರ, ಹಾಗೂ ಒಬ್ಬ ರಾಜ, ಯಾಕಂದರೆ ಸೂರ್ಯ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ರಾಜ ಹೇಗೆ ಅವನು ಅಂದರೆ 8ನೇ ಮನು ಅಂತ ಕರೆಯಲ್ಪಟ್ಟಿರ್ತಕ್ಕಂತಹ ಸೂರ್ಯನ ತನಯ, ಅವನ ಹೆಸರು ಸಾವರ್ಣಿ ಅಂತ ಹೇಳಿ, ಅವನು ಹೇಗೆ ಉತ್ಪತ್ತಿಯಾದ,
ಅನ್ನೋ ಕಥೆಯನ್ನು, ಹಾಗೆ ಮಹಾಭಾಗ್ಯಶಾಲಿಯಾಗಿರ್ತಕ್ಕಂತಹ ರವಿಸುತನೂ ಆಗಿರ್ತಕ್ಕಂತಹ ಸಾವರ್ಣಿ ಹೇಗೆ ಈ ಮಹಾನುಭಾವನಾಗಿರ್ತಕ್ಕಂತಹ ಸೂರ್ಯತನಿಯ ಸಾವರ್ಣಿ ಅಂತಕ್ಕಂಥವನಾದ ಅನ್ನೋ ವಿಚಾರವನ್ನು ನಾವು ಹೇಳ್ತಾ ಹೋಗೋಣ. ಈಗ ನಾವು ಈ ಒಂದು ಉತ್ತಮವಾಗಿರ್ತಕ್ಕಂತಹ ಬಹಳ ಶಕ್ತಿಯುಕ್ತವಾಗಿರ್ತಕ್ಕಂತಹ ಅಮ್ಮನವರನ್ನ ಅನುಗ್ರಹವನ್ನು ಪಡಿತಕ್ಕಂತಹ ಈ ಒಂದು ಮೊದಲನೆಯ ಪ್ರಥಮ ಚರಿತ್ರೆಯನ್ನು ಆರಂಭ ಮಾಡೋಣ. ಎಲ್ರಿಗೂ ಕೂಡ ಆ ದೇವಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈಗ ನಾವು ಆ ಒಂದು ಶ್ಲೋಕವನ್ನು ಹೇಳ್ತಾ ಪ್ರಾರಂಭ ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀಮಹಾಗಣಾಧಿಪತಯೇ ನಮಃ. ಓಂ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತೀ ದೇವ್ಯೈ ನಮಃ. ಈ ಪ್ರಥಮ ಚರಿತ್ರೆಯಲ್ಲಿ ದುರ್ಗಾ ಸಪ್ತಶತಿಯ ಪ್ರಥಮ ಚರಿತ್ರೆಯಲ್ಲಿ ಇದರ ಋಷಿ ಯಾರು ಅಂತ ಕೇಳಿದ್ರೆ ಬ್ರಹ್ಮನೇ ಋಷಿ. ಯಾರು ಇಲ್ಲಿಗೆ ದೇವತೆ ಅಂದರೆ ಮಹಾಕಾಳಿನೇ ದೇವತೆ. ಯಾವ ಛಂದಸ್ಸಿನಲ್ಲಿದೆ ಇದು ಅಂತ ಕೇಳಿದ್ರೆ ಗಾಯತ್ರಿ ಛಂದಸ್ಸು. ಯಾವ ಬೀಜದಲ್ಲಿದೆ ಅಂದರೆ ರಕ್ತದಂತಿಕಾ ಬೀಜ. ಯಾವ ತತ್ವದಲ್ಲಿದೆ ಅಂದರೆ ಅಗ್ನಿ ತತ್ವ. ಯಾವ ವೇದದಲ್ಲಿದೆ ಅಂದರೆ ಇದು ಋಗ್ವೇದ ಸ್ವರೂಪದಲ್ಲಿದೆ. ಹಾಗೆ ಈ ಮಹಾಕಾಳಿಯ ಪ್ರೀತ್ಯರ್ಥವಾಗಿ ನಾವು ಈ ಒಂದು ಪ್ರಥಮ ಚರಿತ್ರೆಯನ್ನು ಆರಂಭ ಮಾಡೋಣ. ಮಹಾಕಾಳಿ ಧ್ಯಾನಂ ಖಡ್ಗಂ ಚಕ್ರ ಗದೇಶು ಚಾಪ ಪರಿಗಾನ್ ಶೂಲಂ ಭುಷುಂಡೀಂ ಶಿರಃ ಶಂಕಂ ಸಂದದತೀಂ ಕರೈಸ್ತ್ರಿನಯನಾಂ ಸರ್ವಾಂಗಭೂಷಾವೃತಾಂ ಯಾಂ ಹಂತುಂ ಮಧುಕೈಟಭೋ ಜಲದಭೂಃ ತುಷ್ಟಾವಸುತ್ತೇ ಹರೌ ನೀಲಾಶ್ಮದ್ಯುತಿಮಾಸ್ಯ ಪಾದದಶಕಾಂ ಸರ್ವೇ ಮಹಾಕಾಲಿಕಾಂ. ಎಷ್ಟು ಚೆನ್ನಾಗಿದೆ. ನೀಲಮಣಿಯಂತೆ ದೇಹವನ್ನು ಹೊಂದಿರತಕ್ಕಂಥವಳು, 10 ತಲೆಯನ್ನು ಹೊಂದಿರತಕ್ಕಂಥವಳು, 10 ಪಾದಗಳನ್ನು ಹೊಂದಿರತಕ್ಕಂಥವಳು, ಸರ್ವಾಂಗದಲ್ಲೂ ಕೂಡ ಒಡವೆಗಳನ್ನು ಆಭರಣವನ್ನು ಹೊಂದಿರತಕ್ಕಂಥವಳು. ಹಾಗೆ ಖಡ್ಗ, ಚಕ್ರ, ಗದೆ, ಬಾಣ, ಬಿಲ್ಲು, ಶೂಲ, ಭುಷುಂಡಿ, ನರಶಿರಸ್ಸು, ಶಂಖ ಇವುಗಳನ್ನು ಕೈಗಳಲ್ಲಿ ಹಿಡಿದುಕೊಂಡಿರ್ತಕ್ಕಂಥವಳು. ತ್ರಿಲೋಚನೆಯಾಗಿರ್ತಕ್ಕಂತಹ ಹರಿಯು ನಿದ್ರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮಧುಕೈಟಭ ಅಂತಕ್ಕಂಥ ರಾಕ್ಷಸರನ್ನ ವಧಿಸೋದಕ್ಕೋಸ್ಕರವಾಗಿ ಚತುರ್ಮುಖ ಬ್ರಹ್ಮ ಸ್ತುತಿಸಿರ್ತಕ್ಕಂತಹ ಆ ಮಹಾಕಾಳಿಯನ್ನು ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ, ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿ ಈ ಶ್ಲೋಕದ ಅರ್ಥ. ಈಗ ನಾವು ಈ ಪ್ರಥಮ ಚರಿತ್ರೆಯ ಮಧುಕೈಟಭರ ವಧೆಯ ವಿಚಾರವನ್ನು ಹೇಳೋಣ. ನಾನು ಹಿಂದೆನೇ ಹೇಳಿದಾಗೆ ಮಾರ್ಕಂಡೇಯನು ಕೌಷ್ಟಿಕ ಮುನಿಗೆ ಹೇಳಿರ್ತಕ್ಕಂತಹ ಈ ವಿಧವನ್ನು 8ನೇ ಮನು ಅಂತಕ್ಕಂತಹ ಹೇಳಲ್ಪಡ್ತಕ್ಕಂತಹ ಸೂರ್ಯನ ತನೆಯನಾಗಿರ್ತಕ್ಕಂತಹ ಸಾವರ್ಣಿ ಹೇಗೆ ಉತ್ಪತ್ತಿಯಾದ ಅನ್ನೋ ವಿಚಾರವನ್ನು ವಿಸ್ತಾರವಾಗಿ ಹೇಳ್ತೀನಪ್ಪ ಅಂತ ಹೇಳಿ ಮಾರ್ಕಂಡೇಯ ಮಹರ್ಷಿಗಳು ಕೌಷ್ಟಿಕಮನಿಗೆ ಹೇಳ್ತಾ ಇದ್ದಾರೆ. ಮಹಾಭಾಗ್ಯವಂತನಾಗಿರ್ತಕ್ಕಂತಹ ರವಿಸುತನೂ ಆಗಿರ್ತಕ್ಕಂತಹ ಆ ಸಾವರ್ಣಿಯು ಹೇಗೆ ಮಹಾಮಾಯೆಯ ಪ್ರಭಾವದಿಂದ, ಆ ಮಹಾಮಾಯೆಯ ಆಶೀರ್ವಾದದಿಂದ, ಅವಳ ಮಹಿಮೆಯಿಂದ ಮನ್ವಂತರಕ್ಕೆ ಹೇಗೆ ಒಡೆಯನಾದನೋ ಅದನ್ನು ವಿವರಿಸ್ತೀನಿ ಅಂತ ಹೇಳಿ ಮಾರ್ಕಂಡೇಯ ಮಹರ್ಷಿಗಳು ಹೇಳ್ತಾ ಇದ್ದಾರೆ.
ಹಿಂದೆ ಚೈತ್ರ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ಸ್ವಾರೋಚಿಷ ಅಂತಕ್ಕಂಥ ಮನ್ವಂತರದಲ್ಲಿ ಚೈತ್ರ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ಸುರಥ ಅಂತಕ್ಕಂತಹ ಒಬ್ಬ ರಾಜ ಇಡೀ ಸಮಸ್ತ ಭೂಮಂಡಲಕ್ಕೇನೆ ರಾಜನಾಗಿರ್ತಾನೆ. ಅಂದರೆ ಅಷ್ಟು ದೊಡ್ಡದಾಗಿರ್ತಕ್ಕಂತಹ ಒಂದು ಪ್ರದೇಶಕ್ಕೆ, ಅಷ್ಟು ದೊಡ್ಡದಾಗಿರ್ತಕ್ಕಂತಹ ಸ್ಥಳಕ್ಕೆ ಆತ ಇಡೀ ಭೂಮಂಡಲಕ್ಕೇನೆ ಆತ ರಾಜನಾಗಿರ್ತಾನೆ, ಚಕ್ರವರ್ತಿ ಆಗಿರ್ತಾನೆ. ಅವನು ತನ್ನ ಪ್ರಜೆಗಳನ್ನೆಲ್ಲರನ್ನೂ ಕೂಡ ಬಹಳ ಅಕ್ಕರೆಯಿಂದ ಪ್ರೀತಿಯಿಂದ ನೋಡ್ಕೋತಾ ಇರ್ತಾನೆ. ತನ್ನ ಮಕ್ಕಳು ಹೇಗಿದ್ದಾರೋ ಹಾಗೇ ಅವರುಗಳನ್ನ ಅವನು ನೋಡ್ಕೋತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಇವನ ಗ್ರಹ ದೋಷವೋ ಏನೋ, ಗ್ರಹಚಾರವೋ ಏನೋ ಯಾವಾಗಲೂ ಒಂದೇ ಸಮ ಇರೋದಿಲ್ಲ. ಹಾಗಾಗಿ ಇವನ ದುರದೃಷ್ಟವೋ ಏನೋ ಈ ಕಲಹಗಳನ್ನು ಉಂಟು ಮಾಡ್ತಕ್ಕಂತಹ, ವಿದ್ರೋಹಗಳನ್ನು ಉಂಟು ಮಾಡ್ತಕ್ಕಂತಹ, ದೇಶಕ್ಕೆ ದ್ರೋಹವನ್ನು ಉಂಟು ಮಾಡ್ತಕ್ಕಂತಹ ಕೋಲ ವಿದ್ವಂಸಿಗಳೇನು ಮಾಡ್ತಾರೆ, ಆ ರಾಜನಿಗೆ ಶತ್ರುಗಳಾಗ್ಬಿಡ್ತಾರೆ. ಇವನಿಷ್ಟು ಚೆನ್ನಾಗಿ ರಾಜ್ಯವನ್ನು ಪರಿಪಾಲಿಸ್ತಾ ಇದ್ದಾನೆ, ಇಷ್ಟು ಚೆನ್ನಾಗಿ ಪ್ರಜೆಗಳನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನ್ಯಾಯವಾಗಿ ಈ ಕೋಲ ವಿದ್ವಂಸಿಗಳು ಈ ಮಹಾರಾಜನಿಗೆ ಶತ್ರುಗಳಾಗ್ಬಿಡ್ತಾರೆ. ಮಹಾರಾಜನಿಗೆ ಶತ್ರುಗಳಾಗಿ ಆ ಮಹಾರಾಜನ ಮೇಲೆ ಯುದ್ಧವನ್ನು ಸಾರಿಬಿಡ್ತಾರೆ. ಆದರೆ ಮಹಾರಾಜನ ಹತ್ರ ಈ ಕೋಲ ವಿದ್ವಂಸಿಗಳ ಹತ್ರ ಇದ್ದಂತಹ ಸೈನ್ಯಕ್ಕಿಂತಾನು ಹೆಚ್ಚಾದ ಸೈನ್ಯ ಇದ್ದರೂ ಕೂಡ ಮಹಾರಾಜನ ಕೈನಲ್ಲಿ ಅವರನ್ನು ಗೆಲ್ಲೋದಕ್ಕಾಗೋದಿಲ್ಲ. ನಾನು ಹೇಳಿದ್ನಲ್ಲ, ಗ್ರಹಚಾರ ಅವನಿಗೆ ಚೆನ್ನಾಗಿಲ್ಲ. ಯಾವಾಗ ಟೈಮ್ ಚೆನ್ನಾಗಿಲ್ಲ ಅಂದರೆ ಸಾಕು, ಏನೋ ಒಂದು ಆಘಾತಗಳು ನಡೆದು ಹೋಗ್ಬಿಡುತ್ತೆ. ಹಾಗಾಗಿ ಈ ಮಹಾರಾಜನಿಗೂ ಕೂಡ ಒಂದು ಕೆಟ್ಟ ಕಾಲ ಪ್ರಾಪ್ತವಾಗಿಬಿಡಿದೆ. ಆದ್ದರಿಂದ ಈ ಕೋಲ ವಿದ್ವಂಸಿಗಳಿಂದ ಯುದ್ಧವನ್ನು ಇವನ ಮೇಲೆ ದಂಡೆತ್ತಿ ಬಂದುಬಿಟ್ಟಿದ್ದಾರೆ. ಇವನ ಸೈನ್ಯ ದೊಡ್ಡದಾಗಿದ್ದರೂ ಕೂಡ ಆ ಕೋಲ ವಿದ್ವಂಸಿಗಳಿಂದ ಇವನು ಸೋತೋಗ್ಬಿಡ್ತಾನೆ. ಅವನ ಹತ್ರ ಇದ್ದಂಥ ದೊಡ್ಡ ಸಾಮ್ರಾಜ್ಯನ ಆ ಕೋಲ ವಿದ್ವಂಸಿಗಳು ಆಕ್ರಮಿಸ್ಕೊಂಡ್ಬಿಡ್ತಾರೆ. ಬಹಳ ದುಃಖಿತನಾಗಿರ್ತಕ್ಕಂಥ ಈ ಮಹಾರಾಜ ತನ್ನ ರಾಜ್ಯಕ್ಕೆ ಬಂದು ಬಿಡ್ತಾನೆ. ಇನ್ನೆಲ್ಲಿ ಹೋಗೋದು ಅಂತ ಹೇಳಿ ಅವನ ರಾಜ್ಯಕ್ಕೆ ಬಂದು ಬಿಡ್ತಾನೆ. ಮಹಾರಾಜ ಆ ರಾಜ್ಯಕ್ಕೆ ಬಂದು ಇಲ್ಲೇ ಒಂದು ಸಣ್ಣದಾಗಿರೋ ಈ ನಮ್ಮ ರಾಜ್ಯನೇ ಚೆನ್ನಾಗಿ ನೋಡ್ಕೊಳ್ಳೋಣಪ್ಪ ಅಂತ ಹೇಳಿ ಇದ್ದರೆ ಮತ್ತೆ ಇವನ ಗ್ರಹಚಾರ ಚೆನ್ನಾಗಿಲ್ಲ. ಏನಾಗೋಯ್ತು, ಇವನ ಮಂತ್ರಿಗಳು ಅಂದರೆ ಇವನ ಜೊತೆಯಲ್ಲೇ ಇದ್ದಂತಹ ಮಂತ್ರಿಗಳು ಇವನ ಅನ್ನವನ್ನೇ ತಿಂದು ಇವನು ಕೊಟ್ಟಿದ್ದನ್ನೇ ಅನುಭವಿಸಿ ಭೋಗವನ್ನು ಅನುಭವಿಸಿರ್ತಕ್ಕಂತಹ ದುಷ್ಟ ಮಂತ್ರಿಗಳು ಏನು ಮಾಡ್ತಾರೆ, ಇವನಿದ್ದ ರಾಜ್ಯದಲ್ಲಿರ್ತಕ್ಕಂತಹ ಸಮಸ್ತ ಆಸ್ತಿಯನ್ನು ಕೂಡ, ಐಶ್ವರ್ಯಗಳನ್ನು ಕೂಡ ಅವರು ಅಪಹರಿಸಿಬಿಡ್ತಾರೆ. ಇವನ ಹತ್ರ ಏನೂ ಇಲ್ಲ. ಬಹಳ ದುಃಖಿತನಾಗ್ಬಿಡ್ತಾನೆ. ಯಾರನ್ನ ನಾನು ನಂಬಿಕೊಂಡು ಬಂದಿದ್ನೋ ಅಂತಹವರು ಹೀಗೆ ಮೋಸ ಮಾಡಿಬಿಟ್ರಲ್ಲ ಅಂತಕ್ಕಂತಹ ಬಹಳ ದುಃಖದಿಂದ ಅವನೇನು ಮಾಡ್ತಾನೆ, ಯಾರಿಗೂ ಹೇಳದೆ ಒಂದು ಕುದುರೆಯನ್ನು ಹತ್ಕೊಂಡು ಕಾಡಿಗೆ ಬಂದುಬಿಡ್ತಾನೆ. ನಾನು ಬೇಟೆಗೆ ಹೋಗ್ತಾ ಇದ್ದೀನಿ ಅಂತ ನೆವ ಹೇಳಿಕೊಂಡು ಅವನು ಕಾಡಿಗೆ ಬಂದುಬಿಡ್ತಾನೆ. ಕಾಡಿಗೆ ಬಂದಾಗ ಅಲ್ಲಿ ಸುಮೇಧ ಅಂತಕ್ಕಂತಹ ಋಷಿ ಇರ್ತಕ್ಕಂತಹ ಸ್ಥಳದಲ್ಲಿ ಆತ ಬಂದು ನಿಂತ್ಕೋತಾನೆ. ಅಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣ, ಎಲ್ಲಿ ನೋಡಿದ್ರೂ ಮಂತ್ರಘೋಷಗಳು, ಎಲ್ಲಿ ನೋಡಿದ್ರೂ ಪ್ರಶಾಂತವಾಗಿದೆ. ಯಾವ ವಿಧವಾದ ಒಂದು ಆರ್ಭಟ ಆಗಲಿ, ಯಾವ ವಿಧವಾಗಿರ್ತಕ್ಕಂತಹ ತೊಂದರೆಗಳಾಗಲಿ, ಅಶಾಂತಿಯಾಗಲಿ ಎಂಥದ್ದು ಇಲ್ಲ. ಅಲ್ಲಲ್ಲಿ ಸಾಧುವಾಗಿರ್ತಕ್ಕಂತಹ ಪ್ರಾಣಿಗಳು, ಪಕ್ಷಿಗಳು ಇವುಗಳೆಲ್ಲ ಕೂಡ ಅಲ್ಲಿ ಇದೆ. ಆಗ ಯಾವಾಗ ಇಂತಹ ಒಂದು ಪ್ರಾಣಿ ಪಕ್ಷಿಗಳಿದೆಯೋ
ಅದನ್ನು ನೋಡಿ ಇವನಿಗೆ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ಹಾಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ದಾನೆ. ಆ ರಾಜ ಬಂದಿದ್ದನ್ನು ನೋಡಿ ಸುಮೇಧ ಮಹರ್ಷಿ ಏನು ಮಾಡ್ತಾನೆ ಅಂತಂದರೆ ಅತಿಥಿ ಸತ್ಕಾರವನ್ನು ಮಾಡ್ತಾನೆ. ಮಾಡಿ ಒಂದು ಸ್ವಲ್ಪ ಆ ಮಹಾರಾಜ ವಿಶ್ರಾಂತಿಯನ್ನು ಪಡಿತಾ ಇದ್ದಾನೆ. ಹೇಗೆ ವಿಶ್ರಾಂತಿ ಪಡಿತಿದ್ದಾನೆ ಅಂತಂದರೆ ಮನಸ್ಸಿನಲ್ಲಿ ಯಾವುದೋ ದುಗುಡ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ನಡ್ಕೊಂಡು ಓಡಾಡ್ತಾ ಇದ್ದಾನೆ. ನಮಗೊಂದೊಂದು ಸತಿ ಏನಾಗುತ್ತೆ, ತುಂಬ ಆಲೋಚನೆ ಇದ್ದಾಗ ಒಂದು ಕಡೆ ಕೂತ್ಕೊಳ್ಳೋಲ್ಲ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತೀವಿ. ಹಾಗೆ ಮಹಾರಾಜ ಕೂಡ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾನೆ. ಅವನು ಏನನ್ನು ಯೋಚನೆ ಮಾಡ್ತಾ ಇದ್ದಾನೆ ಮಹಾರಾಜ ಅಂತಂದರೆ, ತನ್ನನ್ನು ಕಳೆದುಕೊಂಡಿರ್ತಕ್ಕಂತಹ, ಅಂದರೆ ತನ್ನ ಹಿರಿಯರು ಮಾಡಿ ಇಟ್ಟಿರ್ತಕ್ಕಂತಹ ಆಸ್ತಿ, ಅಂತಸ್ತು, ರಾಜ್ಯ ಇವೆಲ್ಲ ಕೂಡ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಏನೋ ಗ್ರಹಚಾರ ಸರಿ, ಆದರೆ ನನ್ನನ್ನೇ ನಂಬಿಕೊಂಡು ನಮ್ಮ ರಾಜ್ಯದಲ್ಲಿ ಸುಖವಾಗಿದ್ದಂತಹ ನನ್ನ ಪ್ರಜೆಗಳು ಹೇಗಿದ್ದಾರೋ ಏನೋ, ಈಗ ಅವರು ಶತ್ರುಗಳ ಮಾತನ್ನು ಕೇಳಬೇಕಾಗಿರ್ತಕ್ಕಂತಹ ಒಂದು ದೌರ್ಭಾಗ್ಯವಾಗ್ಬಿಟ್ಟಿದೆ. ಹೇಗಿದ್ದಾರೋ ಏನೋ, ಎಷ್ಟು ಕಷ್ಟಪಡ್ತಾ ಇದ್ದಾರೋ ಏನೋ ಅನ್ನಂತಹ ಮೋಹ ಅವನಿಗೆ ಕಾಡ್ತಾ ಇದೆ. ಜೊತೆಗೆ ಅವನ ಜೊತೆಯಲ್ಲಿದ್ದಂತಹ ಬಹಳ ಪ್ರೀತಿಯಾಗಿ ಸಾಕಿರ್ತಕ್ಕಂತಹ ಅವನ ಜೊತೆ ಪ್ರತಿ ಸರ್ತಿಯೂ ಕೂಡ ಯುದ್ಧದಲ್ಲಾಗಲಿ ಒಳ್ಳೊಳ್ಳೆ ವಿಚಾರದಲ್ಲಾಗಲಿ ಬಹಳವಾಗಿ ಭಾಗಿಯಾಗಿದ್ದಂತಹ ಅವನ ಆನೆ, ಯಾವಾಗಲೂ ಮದಿಸಿರ್ತಕ್ಕಂತಹ ಆನೆ, ಅದು ಏನು ಮಾಡ್ತಾ ಇದೆಯೋ, ನನ್ನ ಬಿಟ್ಟು ಹೇಗೆ ಬೇಜಾರ್ಕೊಂಡಿದೆಯೋ ಏನೋ, ಆ ಶತ್ರುಗಳ ಮಧ್ಯದಲ್ಲಿ ಇದೆಯಲ್ಲ, ನಾನು ಅದಕ್ಕೆ ಕೊಡ್ತಾ ಇದ್ದಂತಹ ಪ್ರೀತಿಯಾಗಲಿ ಅಥವಾ ನಾನು ಅದಕ್ಕೆ ಮಾಡ್ತಾ ಇದ್ದಂತಹ ಸೇವೆ ಅದಕ್ಕೆ ಸಿಗ್ತಾ ಇದೆಯೋ ಇಲ್ವೋ, ಆ ಆನೆ ಹೇಗಿದೆಯೋ ಏನೋ ಅಂತೇಳಿ ಅದರ ಮೇಲೆ ಕೂಡ ಅವನು ಬಹಳ ನೊಂದು ಕೇಳ್ತಾನೆ. ಮತ್ತೆ ಇನ್ನೊಂದು ಯೋಚನೆ ಮಾಡ್ತಾನೆ, ನಾನು ನನ್ನ ಹಿರಿಯರು ಸಂಪಾದನೆ ಮಾಡಿಟ್ಟಿದ್ದಂತಹ ಅಷ್ಟೊಂದು ಆಸ್ತಿ, ಹಣ, ಐಶ್ವರ್ಯಗಳು ಯಾರೋ ಕೆಟ್ಟವರ ಪಾಲಾಗ್ಬಿಟ್ಟಿದೆ. ಅವರು ಅದನ್ನು ಪ್ರಜೆಗಳಿಗೋಸ್ಕರವಾಗಿ ಸದ್ವಿನಿಯೋಗ ಮಾಡ್ತಾರಾ ಅಥವಾ ಅದನ್ನು ದುರುಪಯೋಗ ಆಗೋಗ್ತಾ ಇದೆಯಾ ಅಂತ ಹೇಳಿ ಬಹಳವಾಗಿ ನೊಂದು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾನೆ. ಈ ಮಹಾರಾಜನಿಗೆ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ನೊಂದುಕೊಂಡ್ಬಿಟ್ಟಿದ್ದಾನೆ. ಅವನ ರಾಜ್ಯದಲ್ಲಿ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾನೆ. ಮೋಹಕ್ಕೆ ಬಲಿಯಾಗ್ಬಿಟ್ಟಿದ್ದಾನೆ. ಮೋಹ ಪಾಶದಲ್ಲಿದ್ದಾನೆ. ಅವನು ಮಾಯೆಯಲ್ಲಿ ಅವನು ಒಳಗಾಗೋಗ್ಬಿಟ್ಟಿದ್ದಾನೆ. ಹೀಗೆ ಅವನು ಓಡಾಡ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೂರದಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಆ ವ್ಯಕ್ತಿ ಕೂತಿದ್ದಾಗ ಅವನ್ನೇ ನೋಡ್ತಾನೆ. ಕಾಡಲ್ಲಿ ಇವನು ಯಾರು, ಇವನು ಒಬ್ಬನೇ ಕೂತ್ಬಿಟ್ಟಿದ್ದಾನಲ್ಲ ಅಂತ ಹೇಳಿ ವಿಚಾರ ಮಾಡೋಣ ಅಂತೇಳಿ, ಹಾಗಿದ್ರು ಮಹಾರಾಜ ಇನ್ನೊಬ್ಬರ ಕಷ್ಟಕ್ಕೆ ನೋಡಿ ನೋಡಿ ಅಭ್ಯಾಸ ಇರ್ತಕ್ಕಂಥವನು, ಅವನೇನು ಮಾಡ್ತಾನೆ, ಅವನ ಹತ್ರ ಹೋಗ್ತಾನೆ. ಆಗ ಆ ಮಹಾರಾಜ ಅವನ ಹತ್ರ ಹೋಗಿ ಕೇಳ್ತಾನೆ, ಅಯ್ಯ ನೀನು ಯಾರು, ಎಲ್ಲಿಂದ ಬಂದಿದೆಯಾ, ಈ ಕಾಡಿನಲ್ಲಿ ನೀನು ಏನು ಮಾಡ್ತಾ ಇದೀಯಪ್ಪ ಅಂತ ಕೇಳ್ತಾನೆ. ಮಹಾರಾಜನನ್ನು ನೋಡಿರ್ತಕ್ಕಂತಹ ಆ ವ್ಯಕ್ತಿ ಎದ್ದು ನಿಂತು ನಮಸ್ಕಾರವನ್ನು ಮಾಡ್ತಾನೆ. ರಾಜ ಅಂತ ಗೊತ್ತಾಗುತ್ತೆ ಅವನಿಗೆ. ಎದ್ದು ನಿಂತು ತಲೆಬಾಗಿ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ, ನಾನು ಸಮಾಧಿ ಅಂತಕ್ಕಂತಹ ಒಬ್ಬ ವೈಶ್ಯ. ನಾನು ಹುಟ್ಟುತ್ತಾನೆ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿದವನು. ನನಗೆ ಯಾವುದೇ ರೀತಿಯಾದ ಹಣಕಾಸಿನ ತೊಂದರೆಯಾಗಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳಾಗಲಿ, ಆರ್ಥಿಕ ಸಂಕಷ್ಟ ಆಗಲಿ ಯಾವುದೂ ಇಲ್ಲ. ಆದರೆ ನನ್ನ ಗ್ರಾಚಾರವೋ ಏನೋ, ನನ್ನನ್ನು ನಂಬಿದ್ದಂತಹ ನನ್ನ ಹೆಂಡತಿಯರು, ಮಕ್ಕಳು ಈ ಒಂದು ಹಣಕಾಸಿಗೋಸ್ಕರವಾಗಿ ನಾನು ಸಂಪಾದನೆ ಮಾಡಿಟ್ಟಂತಹ ನಮ್ಮ ಪಿತ್ರಾರ್ಜಿತವಾಗಿರ್ತಕ್ಕಂತಹ ಆಸ್ತಿಗಳನ್ನು ಎಲ್ಲನೂ ಕೂಡ ಅವರೆಲ್ಲರೂ ಕಸ್ದುಕೊಂಡು ನನ್ನ ಬಂಧುಗಳು,
ನಾನು ಯಾರನ್ನು ತುಂಬ ಪ್ರೀತಿ ವಿಶ್ವಾಸವಾಗಿ ಕಾಣ್ತಾ ಇದ್ನೋ ಅಂತಹ ಬಂಧುಗಳು ಇವತ್ತು ನನ್ನನ್ನು ಮನೆಯಿಂದ ಈಚೆ ಕಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಬಂದು ಕೂತಿದ್ದೀನಪ್ಪ ಅಂತ ಹೇಳ್ತಾನೆ. ಮಹಾರಾಜ ಕೇಳ್ತಾನೆ, ಅಲ್ಲಯ್ಯ, ನಿನ್ನ ಹೆಂಡತಿ ಮಕ್ಕಳು ಆಸ್ತಿಗೋಸ್ಕರವಾಗಿ ನಿನ್ನ ಮನೆಯಿಂದ ಈಚೆ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದೀಯ. ಅವರಿಗೆ ನಿನ್ನ ಬಗ್ಗೆ ಯಾವುದೇ ರೀತಿಯಾದ ಪ್ರೀತಿಯಾಗಲಿ ವಿಶ್ವಾಸವಾಗಲಿ ಇಲ್ಲ. ಅಷ್ಟು ಕಠೋರವಾಗಿರ್ತಕ್ಕಂಥ ಅವರು ನಿನ್ನ ಕಳಿಸಿಬಿಟ್ರು ಅಂತೀಯ. ನೀನು ಅವ್ರ ಬಗ್ಗೆ ಚಿಂತೆ ಯಾಕೆ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಮಹಾರಾಜನಿಗೆ ಆ ವೈಶ್ಯ ಹೇಳ್ತಾ ಇದ್ದಾನೆ, ಸಮಾಧಿ ಅಂತಕ್ಕಂಥ ವೈಶ್ಯ ಹೇಳ್ತಾ ಇದ್ದಾನೆ, ಮಹಾರಾಜ ನೀನು ಹೇಳ್ತಿರೋದೆಲ್ಲ ಸರಿನಪ್ಪ, ಆದರೆ ಯಾವುದೋ ವಿಚಾರವಾಗಿ ಅವ್ರು ನನ್ನ ಕೆಟ್ಟದವ್ರನ್ನ ಅವ್ರು ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿರ್ಬೋದು, ಅಥವಾ ಅವರು ನನ್ನಿಂದ ಎಲ್ಲವನ್ನೂ ಕೂಡ ಕಸ್ಕೊಂಡು ಬಿಟ್ಟಿರ್ಬೋದು. ಆದರೆ ಅವರು ನನ್ನ ಹೆಂಡತಿಗ, ನನ್ನ ಮಕ್ಕಳು, ನನ್ನ ಬಂಧುಗಳಲ್ವೇ. ಈ ಒಂದು ಮಮಕಾರ ನನ್ನ ಬಿಟ್ಟು ಹೋಗ್ತಾ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನಗೆ ಆ ಮಮತ್ವದಿಂದ ಈಚೆ ಬರೋಕ್ಕಾಗ್ತಾ ಇಲ್ಲ. ಅವ್ರನ್ನ ಯೋಚನೆ ಮಾಡ್ತಾ ಇದ್ದೀನಿ, ನನ್ನಿಂದನೂ ಹಣ ಕಾಸು ಎಲ್ಲ ತಗೊಂಡ್ರು, ಆಸ್ತಿ ಅಂತಸ್ತುಗಳನ್ನು ಅವರು ತಗೊಂಡ್ಬಿಟ್ರು. ಆದರೆ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಬಳಸ್ಕೊತಿದ್ದಾರಾ ಇಲ್ವಾ ಅನ್ನೋದು ನನಗೆ ಬಹಳ ದುಃಖವಾಗಿರ್ತಕ್ಕಂತಹ ಒಂದು ವಿಷಯಪ್ಪ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡಬೇಕಾಗಿರೋದೇನಪ್ಪೋ ಅಂತಂದರೆ, ಇಲ್ಲಿ ಮಹಾರಾಜ ಅವನು ಕೂಡ ಅವನ ರಾಜ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಇವನ ಸಂಸಾರವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಇವನದು ದೊಡ್ಡ ವಿಚಾರ ಇರ್ಬೋದು, ಇವನೊಂದು ಚಿಕ್ಕ ವಿಚಾರ ಅಂದರೂ ಕೂಡ ಸಮಸ್ಯೆ ಒಂದೇ. ಇಬ್ಬರೂ ಕೂಡ ಮೋಹ ಪಾಶದಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ. ಮಹಾರಾಜ ಅವನ ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ಇವನ ಸಂಸಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಇಬ್ಬರದು ಸಮಸ್ಯೆ ಒಂದೇ, ಆದರೆ ಅದರ ಒಂದು ಸ್ಥಾನಗಳು ಬೇರೆ ಆಗಿದೆ ಅಷ್ಟೇ. ಹಾಗಾಗಿ ಇವರಿಬ್ಬರನ್ನು ಒಟ್ಟು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ನಮ್ಮಿಬ್ಬರ ಸಮಸ್ಯೆನೂ ಒಂದೇ ಆಗಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಮಹಾಶ್ರೇಷ್ಠನಾಗಿರ್ತಕ್ಕಂತಹ ಸುಮೇಧ ಮಹರ್ಷಿಯನ್ನು ನಾವು ಪ್ರಶ್ನೆ ಮಾಡೋಣ, ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಹೇಳಿ ಮಹಾರಾಜ ಮತ್ತು ಆ ವೈಶ್ಯ ಇಬ್ಬರೂ ಕೂಡ ಆ ಸುಮೇಧ ಮಹರ್ಷಿ ಆಶ್ರಮದೊಳಗಡೆ ಪ್ರವೇಶ ಮಾಡ್ತಾರೆ. ಸುಮೇಧ ಮಹರ್ಷಿಗಳು ಕೂತಿರ್ತಾರೆ. ಆ ಸುಮೇಧ ಮಹರ್ಷಿಗಳಿಗೆ ಇಬ್ಬರೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾದ ಮೇಲೆ ಸುಮೇಧ ಮಹರ್ಷಿ ಅವ್ರನ್ನ ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಬಂದಿರತಕ್ಕಂಥ ಕಾರಣ ಏನು, ನಿಮ್ಮ ಸಮಸ್ಯೆ ಏನಪ್ಪ ಅಂತ ಅವರು ಕೇಳಿದಾಗ ಮಹಾರಾಜ ಹೇಳ್ತಾನೆ, ಮಹಾನುಭಾವ, ನಾನು ಮಹಾರಾಜನಾಗಿ ದೊಡ್ಡ ಆಡಳಿತವನ್ನು ನಡೆಸಿದವನು. ದುರದೃಷ್ಟವಶಾತ್ ನಾನು ಈ ರಾಜ್ಯವನ್ನು ಕಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಆದರೂ ಕೂಡ ನಾನು ಮಹಾರಾಜನೇ ಆದರೂ ಕೂಡ, ಇಷ್ಟು ತಿಳುವಳಿಕೆ ಉಳ್ಳವನಾಗಿದ್ದರೂ ಕೂಡ ನಾನು ಮಮತ್ವ ಅಂತಕ್ಕಂತಹ ಅಥವಾ ಮೋಹ ಅಂತಕ್ಕಂತಹ ಈ ಮಾಯೆ ಅಂತಕ್ಕಂತಹದ್ದಿಂದ ನಾನು ಈಚೆ ಬರೋಕ್ಕಾಗ್ತಾ ಇಲ್ಲ. ಅದೇ ರೀತಿ ಈ ವೈಶ್ಯನು ಕೂಡ ತನ್ನ ಬಂಧುಗಳಿಂದ ದೂರ ತಳ್ಳಲ್ಪಟ್ಟವನಾಗಿ ಇಲ್ಲಿಗೆ ಬಂದುಬಿಟ್ಟಿದ್ದಾನೆ. ನಮ್ಮಿಬ್ಬರ ಸಮಸ್ಯೆಗೆ ತಾವು ದಯವಿಟ್ಟು ಪರಿಹಾರವನ್ನು ಕಂಡುಕೊಡ್ಬೇಕು ಅಂತ ಹೇಳಿ ಮಹಾರಾಜ ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ಸುಮೇಧ ಮಹರ್ಷಿ ಏನು ಹೇಳ್ತಾನೆ ಅಂದರೆ, ಅಯ್ಯ, ನಿಮ್ಮಿಬ್ಬರಿಗೂ ಕೂಡ ಸಮಸ್ಯೆ ಒಂದೇ. ನಾನೊಂದು ವಿಚಾರವನ್ನು ಹೇಳ್ತೀನಿ ಕೇಳಿ. ಈ ಮೋಹ ಅಂತಕ್ಕಂಥದ್ದು ಬರೀ ಮನುಷ್ಯರಲ್ಲಿ ಮಾತ್ರ ಇರೋದಿಲ್ಲ, ಪ್ರತಿ ಪ್ರಾಣಿಯಲ್ಲೂ ಕೂಡ ಜ್ಞಾನ ಅಂತಕ್ಕಂಥದ್ದು ಇದೆ. ಮನುಷ್ಯನಿಗೆ ಮಾತ್ರ ಜ್ಞಾನ ಇದೆ, ಬೇರೆ ಪ್ರಾಣಿ ಪಕ್ಷಿಗಳಿಗೆ ಇಲ್ಲ ಅಂತ ನಾವು ಅನ್ಕೋಬಾರ್ದು.
ಯಾಕೆಂತಂದರೆ ಈ ಪ್ರಾಣಿಗಳಲ್ಲಿ ಕೂಡ ಅದಕ್ಕೆ ಆದ ಒಂದು ಇಂದ್ರಿಯಗಳಿರುತ್ತೆ. ಅದು ತನ್ನ ಇಂದ್ರಿಯಗಳಿಂದ ಏನು ಕಾಣುತ್ತೋ ಅದನ್ನು ಅದು ಅರ್ಥ ಮಾಡ್ಕೊಳ್ಳುತ್ತೆ. ಹಾಗೆ ಪಕ್ಷಿಗಳು ಕೂಡ. ಮನುಷ್ಯ ಜ್ಞಾನಿ ಅಂತ ಅಂದ್ಕೊಂಡಿದ್ದರೂ ಕೂಡ ಬೇರೆ ಪಕ್ಷಿ ಪ್ರಾಣಿಗಳಿಗೂ ಕೂಡ ಅದರದೇ ಆದ ಜ್ಞಾನ ಇರುತ್ತೆ. ಅದಕ್ಕೂ ಹಸಿವು, ನಿದ್ದೆ, ಹೀಗೆ ಯಾವ ಒಂದು ಕಾರ್ಯಗಳು ಇದೆಯೋ ಮನುಷ್ಯನಿಗೆ ಇರೋ ಹಾಗೆ ಅವುಗಳು ಕೂಡ ಅದರ ಒಂದು ಭಾಗವಾಗಿ ಅವುಗಳು ಕೂಡ ಅದನ್ನು ಅನುಭವಿಸುತ್ತೆ. ಎರಡನೆಯದಾಗಿ ಈ ಪ್ರಾಣಿಗಳು, ಪಕ್ಷಿಗಳು, ಈಗ ಉದಾಹರಣೆಗೆ ಒಂದು ಪಕ್ಷಿ ಅಲ್ಲಿ ಹೋಗ್ತಾ ಇರುತ್ತೆ, ಅದು ತನ್ನ ಕೊಕ್ಕಿನಲ್ಲಿ ಅದರ ಮರಿಗಳಿಗೆ ಕಾಳುಗಳನ್ನು ಕೊಡ್ತಾ ಇರುತ್ತೆ. ಅದನ್ನು ತೋರಿಸಿ ಆ ಸುಮೇಧ ಮಹರ್ಷಿ ಹೇಳ್ತಾನೆ, ನೋಡಿ ಆ ಪಕ್ಷಿ ತನಗೂ ಹೊಟ್ಟೆ ಹಸಿವಿದೆ, ತಾನು ತಂದಿರತಕ್ಕಂತಹ ಅಥವಾ ಸಂಪಾದನೆ ಮಾಡಿರ್ತಕ್ಕಂತಹ ಈ ಒಂದು ಕಾಳನ್ನು ತಿಂದುಬಿಡ್ಬೋದು, ಆವಾಗ ಅದರ ಹೊಟ್ಟೆ ಹಸಿವನ್ನು ನೀಗಿಸ್ಕೊಂಡ್ಬಿಡ್ಬೋದು ಅಂತ ಅದಕ್ಕೆ ಗೊತ್ತಿದ್ರೂ ಕೂಡ ಮೋಹದಿಂದ ತನ್ನ ಮಕ್ಕಳಿಗೋಸ್ಕರವಾಗಿ ತನ್ನ ಕೊಕ್ಕಿನಿಂದ ಆ ಕಾಳುಗಳನ್ನು ತಂದು ಕೊಡ್ತಾ ಇದೆ. ಅದೇ ರೀತಿ ಮನುಷ್ಯ ಕೂಡ ಸ್ವಲ್ಪ ಸ್ವಾರ್ಥಿಯಾಗಿ ತನ್ನ ಮಕ್ಕಳು ತನಗೆ ಏನೋ ಒಂದು ಮುಂದೆ ನೋಡ್ಕೋತಾರೆ, ನನ್ನನ್ನು ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ ಅಂತಕ್ಕಂತಹ ಒಂದು ಆಸೆಯಿಂದ, ಒಂದು ಮೋಹದಿಂದ ಅವರನ್ನು ಪಾಲನೆ ಮಾಡ್ತಾರೆ. ಈ ಒಂದು ಸಂಸಾರ ಸಾಗರಕ್ಕೆ ಕಾರಣ ಯಾರು ಅಂತಂದ್ರೆ ಮಾಯೆ. ಆ ಮಾಯೆ ಎಲ್ಲರನ್ನೂ ಕೂಡ ಆವರಿಸುತ್ತೆ. ವಿವಿಧ ರೀತಿಯಲ್ಲಿ ಆ ಮಾಯೆ ಆವರಿಸಿದಾಗ ಆ ಮಾಯೆಯಿಂದ ಸಂಸಾರ ಅಂತಕ್ಕಂಥ ಸಾಗರದಲ್ಲಿ ಮುಳುಗಿ ತಾಪತ್ರಯಗಳಲ್ಲಿ ಸಿಕ್ಕಾಕೋತಾನೆ. ಇಂತಹ ಒಂದು ತಾಪತ್ರಯಗಳಿಂದ ಮುಕ್ತನಾಗಬೇಕು ಅಂದರೆ ಆ ಮಾಯೆಗೆ ಶರಣಾಗಬೇಕು. ಅವಳೇ ಎಲ್ಲನೂ. ಈ ಸೃಷ್ಟಿಗೆ, ಈ ಜಗತ್ತು ನಡೀತಿರೋದಕ್ಕೆ ಸೃಷ್ಟಿ, ಸ್ಥಿತಿ, ಲಯ ಏನು ಅಂತ ಹೇಳ್ತೀವಿ, ಅದಷ್ಟಕ್ಕೂ ಕೂಡ ಆ ಜಗನ್ಮಾತೆ ಮಾಯೆನೇ ಕಾರಣ. ಆ ಮಾಯೆ ಯಾರನ್ನು ಕೂಡ ಬಿಟ್ಟಿಲ್ಲ. ಜಗತ್ಪ್ರಭುವಾಗಿರ್ತಕ್ಕಂತಹ ಮಹಾವಿಷ್ಣುನು ಕೂಡ ಆ ಮಾಯೆ ಆವರಿಸ್ಕೊಂಡು ಬಿಟ್ಟಿದ್ದಾಳೆ. ಆ ಮಾಯೆಗೆ ಶರಣಾದರೆ ಮಾತ್ರ ನಮ್ಮ ಈ ಬಂಧನದಿಂದ ಅಥವಾ ಬಂಧದಿಂದ ಮುಕ್ತರಾಗಿ ನಾವು ಒಳ್ಳೆಯ ಲೋಕವನ್ನು ಪಡೆಯಬಹುದು ಅನ್ನೋ ವಿಚಾರವನ್ನು ಸುಮೇಧ ಮಹರ್ಷಿ ಇವರಿಬ್ಬರಿಗೂ ಹೇಳ್ತಾ ಇದ್ದಾನೆ. ಮಹಾರಾಜನಿಗೆ ಆಶ್ಚರ್ಯ ಆಗುತ್ತೆ, ಆಹಾ ಎಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಇವರು ಅಂತ. ಮತ್ತೆ ಆ ಮಹಾರಾಜ ಆ ಸುಮೇಧ ಮಹರ್ಷಿಗೆ ನಮಸ್ಕಾರವನ್ನು ಮಾಡಿ ಕೇಳ್ತಾ ಇದ್ದಾನೆ, ಅಯ್ಯ ಮಹಾನುಭಾವ, ತಾವು ಹೇಳ್ತಿರ್ತಕ್ಕಂತಹ ಆ ಮಾಯೆ ಯಾರು, ಆ ದೇವಿ ಯಾರು, ಯಾವಾಗ ಹುಟ್ಟಿದ್ಲು, ಇದರ ವಿಚಾರವನ್ನು ನಾವು ತಿಳ್ಕೋಬೇಕು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಮಹಾನುಭಾವನಾಗಿರ್ತಕ್ಕಂತಹ ಸುಮೇಧ ಮಹರ್ಷಿ ವಿವರಿಸ್ತಾನೆ, ಹಿಂದೆ ಈ ಬ್ರಹ್ಮಾಂಡವೆಲ್ಲವೂ ಕೂಡ ಜಲಮಯವಾಗೋಗ್ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಪರಮಾತ್ಮನಾಗಿರ್ತಕ್ಕಂತಹ ಜಗತ್ಪ್ರಭು ಆಗಿರ್ತಕ್ಕಂತಹ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಜಗತ್ಪ್ರಭುವಾಗಿರ್ತಕ್ಕಂತಹ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇದಾನಂತೆ. ಯಾವಾಗ ಆ ಯೋಗ ನಿದ್ರೆಯಲ್ಲಿದ್ದಾನೋ ಆ ಯೋಗ ನಿದ್ರೆಗೆ ಹೋಗಿರ್ತದ್ದು ಯಾರಿಂದ? ಇದೇ ಜಗನ್ಮಾತೆ ಮಾಯೆಯಿಂದ. ಆ ಸಂದರ್ಭದಲ್ಲಿ ಅವನ ಕರ್ಣದಿಂದ ಅಂದರೆ ಅವನ ಕಿವಿಗಳಿಂದ ಮಲ ಅಂದರೆ ಅಲ್ಲಿರ್ತಕ್ಕಂಥ ಕಲ್ಮಶದಿಂದ ಇಬ್ಬರು ಅಗಾಧವಾಗಿರ್ತಕ್ಕಂತಹ ಪ್ರಚಂಡರಾಗಿರ್ತಕ್ಕಂತಹ ಮಹಾಮಾಯಾವಿಗಳಾಗಿರ್ತಕ್ಕಂತಹ ಇಬ್ಬರು ರಾಕ್ಷಸರು ಉದಯಿಸ್ತಾರಂತೆ. ಅವರ ಹೆಸರು ಮಧು ಮತ್ತು ಕೈಟಬ ಅಂತ ಹೇಳಿ. ಈ ಮಧು ಕೈಟಬರು
ಆ ವಿಷ್ಣುವಿನ ಕರ್ಣದ ಮನದಿಂದ ಹುಟ್ಟಿ ಅಲ್ಲಿರ್ತಕ್ಕಂಥ ಎಲ್ಲ ಕಡೆ ಅಲಿತಾ ಇದ್ದಾರೆ. ಆಗ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಓಡಾಡ್ತಾ ಇದ್ದಾರೆ. ಇವರಿಬ್ಬರು ಏನು ಮಾಡ್ತಾರೆ, ಎಷ್ಟೋ ವರ್ಷಗಳ ಕಾಲ ಅಲ್ಲೇ ಓಡಾಡ್ತಾ ಇದ್ದಾರೆ. ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಈ ಅಮ್ಮನವರ ಒಂದು ಅನುಗ್ರಹದಿಂದ ಒಂದು ವಾಣಿ ಕೇಳಿಸುತ್ತೆ, ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಶಬ್ದ ಕೇಳುತ್ತೆ. ಅದೇ ಒಂದು ಬೀಜ. ಆ ಬೀಜ ಮಂತ್ರ, ಒಂದೇ ಒಂದು ಬೀಜ ಮಂತ್ರ ಅವರ ಕಿವಿಗೆ ಕೇಳಿಸುತ್ತೆ. ಅವರು ಅದನ್ನು ಬಹಳ ಬಹಳ ಏನೋ ಒಂದು ಶಕ್ತಿ, ಇದು ಏನೋ ಶಬ್ದ ಅಂತ ಹೇಳಿ ಅದನ್ನೇ ಹೇಳ್ತಾ 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 ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿಬಿಡ್ತಾರೆ. ಯಾವಾಗ ಆ ಒಂದೇ ಒಂದು ಬೀಜಾಕ್ಷರವನ್ನು ಹೇಳ್ತಾ 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 ಕಾಲ ಕಳೆದ್ರು, ಆ ಬೀಜಾಕ್ಷರದ ಶಕ್ತಿಯಿಂದ ದೇವಿಯವರ ಕಣ್ಣಿಗೆ ಕಾಣಿಸ್ಕೊತಾರೆ. ಕಾಣಿಸ್ಕೊಂಡಾಗ ಅವರು ದೀರ್ಘವಾದ ನಮಸ್ಕಾರವನ್ನು ಮಾಡ್ತಾರೆ. ಮಾಡಿ ಅವಳಿಂದ ವರವನ್ನು ಪಡೆದು ಬಿಡ್ತಾರೆ. ಏನಪ್ಪ ಅಂತಂದರೆ, ಎಲ್ಲಿ ಜಲ ಇಲ್ಲವೋ ಅಲ್ಲಿ ಮಾತ್ರ ನಿಮಗೆ ಮರಣ, ಇನ್ನು ಯಾರಿಂದನೂ ಎಲ್ಲಿಂದನೂ ನಿಮಗೆ ಮರಣ ಇಲ್ಲ ಅಂತಕ್ಕಂಥ ವರವನ್ನು ಪಡೆದು ಬಿಡ್ತಾರೆ. ಈ ವರವನ್ನು ಪಡೆದಿರ್ತಕ್ಕಂತಹ ಶಕ್ತಿ ಇದೆ ಅಂತ ಈಗ ಗೊತ್ತಾಗೋಯ್ತು. ವರ ಪಡೆದಿದ್ದೀವಿ, ನಮಗಿನ್ನೆಲ್ಲೂ ಮರಣ ಇಲ್ಲ, ಯಾಕಂದರೆ ಈ ಬ್ರಹ್ಮಾಂಡ ಎಲ್ಲ ನೀರಲ್ಲಿ ತುಂಬೋಗಿದೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ನಮಗಿನ್ನು ಮೃತ್ಯು ಇಲ್ಲ, ನಾವು ಶಾಶ್ವತವಾಗಿರ್ತಕ್ಕಂಥ ಅಮರರು ಅಂತಕ್ಕಂಥ ಒಂದು ಅಹಂಕಾರ, ಯಾರಿಗೆ ಅಹಂಕಾರ ಅನ್ನೋದು ಪ್ರಾಪ್ತವಾಗಿಬಿಡುತ್ತೆ ಅವರಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರಗಳು ಖಂಡಿತ. ಯಾಕೆಂದರೆ ಭಾಗವತದಲ್ಲೂ ಕೂಡ ಹೇಳಿದೆ, ಭಗವದ್ಗೀತೆಯಲ್ಲೂ ಕೂಡ ಹೇಳಿದೆ, ಈ ರಾಮಾಯಣ, ಮಹಾಭಾರತ ಎಲ್ಲ ಗ್ರಂಥಗಳಲ್ಲೂ ಕೂಡ ಏನು ಹೇಳುತ್ತೆ ಅಂದರೆ, ಯಾರಿಗೆ ಅಹಂಕಾರ ಅನ್ನೋದು ಬಂದುಬಿಡುತ್ತೋ ಅವನ ಹಿಂದೆನೇ ಈ ಒಂದು ಕೆಟ್ಟದೆಲ್ಲ ಬರೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ತಾವು ವರವನ್ನು ಪಡೆದಿದ್ದೀವಿ, ತಾವು ಅತಿ ಶಕ್ತಿವಂತರು ಅಂತ ಹೇಳಿ ಅಹಂಕಾರವನ್ನು ಪಟ್ಟಿರ್ತಕ್ಕಂತಹ ಈ ಮಧುಕೈಟಭರು ಯಾರ ಕಣ್ಣಿಗೆ ಸಿಕ್ಕಿದ್ರೆ ಸಾಕು ಅವ್ರ ಜೊತೆ ಯುದ್ಧ ಮಾಡೋಣ ಅಂತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿಬಿಡ್ತಾರೆ. ಇದೇ ಸಂದರ್ಭಕ್ಕೆ ಸರಿಯಾಗಿ ಶೇಷಶಾಹಿಯಾಗಿ ಮಲಗಿರ್ತಕ್ಕಂತಹ ವಿಷ್ಣುವಿನ ನಾಭಿಯಿಂದ, ಹೊಕ್ಕಳಿನಿಂದ ಬಂದಿರತಕ್ಕಂತಹ ಕಮಲದಲ್ಲಿ ಬ್ರಹ್ಮದೇವರು ಇರ್ತಾರೆ. ಬ್ರಹ್ಮನನ್ನು ನೋಡಿಬಿಡ್ತಾರೆ. ಇವನು ಯಾರೋ ಇಲ್ಲೊಬ್ಬ ಇದಾನಲ್ಲ, ಇವನ ಜೊತೆ ಯುದ್ಧ ಮಾಡೋಣ, ಯಾಕೆಂದರೆ ಶಕ್ತಿ ಇದೆ. ಯಾರ ಜೊತೆ ಯುದ್ಧ ಮಾಡೋದು? ಕಂಡವನು ಈ ಬ್ರಹ್ಮ. ಈ ಬ್ರಹ್ಮನ ಮೇಲೆ ಯುದ್ಧ ಮಾಡೋಣ ಅಂತ ಹೇಳಿ ಬ್ರಹ್ಮನ ಮೇಲೆ ಯುದ್ಧ ಮಾಡೋದಕ್ಕೆ ಬಂದುಬಿಡ್ತಾರೆ. ಆಗ ಬ್ರಹ್ಮನಿಗೆ ಆಶ್ಚರ್ಯ ಆಗುತ್ತೆ, ಅಯ್ಯ ನಾನೇನು ಮಾಡಿಲ್ಲ, ನನ್ನ ಮೇಲೆ ಏನು ಯುದ್ಧ ಮಾಡ್ತಾ ಇದ್ದಾರೆ ಇವರು ಅಂತ. ಇವನಿಗೆ ಭಯ ಆಗ್ಬಿಡುತ್ತೆ. ಯಾಕಂದರೆ ಅವರು ಅತಿ ಶಕ್ತಿಯುತವಾಗಿರ್ತಕ್ಕಂಥವರು. ಅವರ ಜೊತೆ ಯುದ್ಧ ಮಾಡೋಷ್ಟು ಕೌಶಲ್ಯ ಅಥವಾ ಶಕ್ತಿ ಈ ಬ್ರಹ್ಮದೇವರಲ್ಲಿ ಇರೋದಿಲ್ಲ. ಆದ್ದರಿಂದ ಬ್ರಹ್ಮದೇವರು ಏನು ಮಾಡ್ತಾರೆ, ಅವನ ತಂದೆಯಾಗಿರ್ತಕ್ಕಂಥ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೆ. ಅಯ್ಯ, ನನಗೆ ಈ ಮಧುಕೈಟಭರು ಸಂಹಾರ ಮಾಡೋದಕ್ಕೆ ಬಂದಿದ್ದಾರೆ, ಆದ್ದರಿಂದ ನಿನಗೆ ನಾನು ಶರಣ ಹೊಕ್ಕಿದ್ದೀನಿ, ನನ್ನನ್ನು ದಯವಿಟ್ಟು ಕಾಪಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆದರೆ ಶೇಷಶಾಹಿಯಾಗಿ ಮಲಗಿರ್ತಕ್ಕಂತಹ ಶ್ರೀಮನ್ನಾರಾಯಣ ವಿಷ್ಣು ಅವನಿಗೆ ಅದರ ಬಗ್ಗೆ ಪರಿವೇನೇ ಇಲ್ಲ. ಯಾಕೆಂದರೆ ಜಗನ್ಮಾತೆಯ ಮಾಯೆಯಿಂದ ಯೋಗ ನಿದ್ರೆಯಲ್ಲಿ ಆತ ಮಲಗಿಬಿಟ್ಟಿದ್ದಾನೆ. ಹಾಗಾಗಿ ಬ್ರಹ್ಮ ಪ್ರಾರ್ಥನೆಯನ್ನು ಆ ವಿಷ್ಣು ಕೇಳಿಸ್ಕೊಳ್ಳೋದಿಲ್ಲ. ಬ್ರಹ್ಮನಿಗೆ ಆಶ್ಚರ್ಯ ಆಗುತ್ತೆ, ಯಾವ ಕಾರಣಕ್ಕೋಸ್ಕರವಾಗಿ ನಾರಾಯಣನಿಗೆ ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಪ್ರಾರ್ಥನೆ ತಲುಪ್ತಾ ಇಲ್ಲ ಅಂತ ಹೇಳಿದಾಗ ಯೋಚನೆ ಮಾಡ್ತಾನೆ. ಅಲ್ಲಿ ದೇವಿಯ ಒಂದು ಸ್ತುತಿ ಅವನಿಗೆ ಜ್ಞಾಪಕ ಬರುತ್ತೆ. ಈ ಒಂದು ದೇವಿಯ ಕಾರಣದಿಂದ, ಈ ದೇವಿಯ ಮಾಯೆಯಿಂದ ಇವನು ಯೋಗ ನಿದ್ರೆಯಲ್ಲಿ ಮಲಗಿದ್ದಾನೆ. ಇದಕ್ಕೆ ಎಬ್ಬಿಸ್ಬೇಕು ಅಂದರೆ ನಾನು ದೇವಿಯನ್ನೇ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಆತ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರಂತೆ. ನೀನೇ ಸ್ವಾಹ, ನೀನೇ ಸ್ವಧಾ, ನೀನೇ ತ್ರಿಮೂರ್ತಿಗಳ ಸೃಷ್ಟಿಕರ್ತೆ, ಈ ಜಗತ್ತೆಲ್ಲ ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥವಳು ನೀನಲ್ಲದೆ ಶಕ್ತಿ ಬೇರೆ ಯಾವುದೂ ಇಲ್ಲ ತಾಯಿ, ನಿನ್ನಿಂದನೇ ಎಲ್ಲವೂ ನಡೀತಾ ಇದೆ ಅಂತ ಹೇಳಿ ನಾನಾ ರೀತಿಯಲ್ಲಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ ಬ್ರಹ್ಮದೇವರು.
ಯಾವಾಗ ಬ್ರಹ್ಮದೇವರು ಅತಿ ವಿನಯದಿಂದ ಭಕ್ತಿ ಶ್ರದ್ಧೆಯಿಂದ ತನ್ನನ್ನು ತಾನು ಅರ್ಪಿಸಿಕೊಂಡು ತನ್ನ ಸಂಕಷ್ಟವನ್ನು ಪರಿಹಾರ ಮಾಡಿ ಅಂತ ಹೇಳಿ ಆ ಬ್ರಹ್ಮದೇವರು ಕೋರ್ಕೊಂಡಾಗ ಜಗನ್ಮಾತೆಯಾಗಿರ್ತಕ್ಕಂತಹ ತಾಯಿ ದೇವಿ ಇವನ ಮೇಲೆ ಕರುಣೆಯನ್ನು ತೋರಿಸಿ ವಿಷ್ಣುವಿನಲ್ಲಿ ಆವಾಹನೆ ಆಗಿರ್ತಕ್ಕಂಥ ಆ ದೇವಿ ವಿಷ್ಣುವಿನ ಕಣ್ಣು, ಕಿವಿ, ಮೂಗು, ಬಾಯಿ, ಎದೆ, ಕೈ ಕಾಲುಗಳು ಇವುಗಳಿಂದ ಎದ್ದು ಆ ಬ್ರಹ್ಮದೇವರಿಗೆ ಆ ಜಗನ್ಮಾತೆ ದರ್ಶನವನ್ನು ಕೊಡ್ತಾಳಂತೆ. ಅದ್ಭುತವಾಗಿರ್ತಕ್ಕಂತಹ ಲೋಕಮಾತೆ ಅವಳನ್ನು ನೋಡಿ ಆಹಾ ಅಂತ ಹೇಳಿ ಪರಮಾತ್ಮ ಆ ಬ್ರಹ್ಮದೇವ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಬಿಟ್ಟ. ನಿನಗೆ ಶುಭವಾಗಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಆಕೆ ಕಣ್ಮರೆಯಾಗಿಬಿಡ್ತಾಳೆ. ಆಗ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾನೆ. ವಿಷ್ಣು ಎದ್ದು ನಿಂತ್ಕೊಂಡು ನೋಡ್ತಾನೆ, ಈ ಕಡೆ ಮಧುಕೈಟುಬರು ಆಗಲಿ ಯುದ್ಧಕ್ಕೆ ಬಂದುಬಿಟ್ಟಿದ್ದಾರೆ. ಬ್ರಹ್ಮ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಹೇಳ್ತಾನೆ, ಅಯ್ಯ ನಾನು ಈ ಮಧುಕೈಟುಬರೊಡನೆ ಯುದ್ಧ ಮಾಡೋದಕ್ಕೆ ಅಶಕ್ತನಾಗಿದ್ದೀನಿ. ಆದ್ದರಿಂದ ನಿನ್ನ ಸಹಾಯ ನನಗೆ ಬೇಕು. ಅಸುರಾರಿಯಾಗಿರ್ತಕ್ಕಂತಹ ನೀನು ನನ್ನ ಈ ಸಂಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ವಿನಮ್ರನಾಗಿ ಆ ವಿಷ್ಣುವನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ವಿಷ್ಣು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು, ಅಮ್ಮ ನಾನು ಇವರ ಜೊತೆ ಯುದ್ಧ ಮಾಡೋದಕ್ಕೆ ಹೋಗ್ತೇನೆ ಅಂತೇಳಿ ಮನಸ್ಸಿನಲ್ಲೇ ಪ್ರಾರ್ಥನೆಯನ್ನು ಮಾಡಿ ತನ್ನ 2 ಕೈಗಳನ್ನೇ ಆಯುಧಗಳನ್ನು ಬಳಸ್ಕೊಂತ ಮಧುಕೈಟಬರ ಜೊತೆ 5,000 ವರ್ಷಗಳ ಕಾಲ ಯುದ್ಧ ಮಾಡ್ತಾನಂತೆ. ಒಂದು ಸರ್ತಿ ಒಬ್ಬೊಬ್ಬರಾಗಿ ಬರ್ತಾರೆ, ಒಂದೊಂದು ಸರ್ತಿ ಇಬ್ಬರು ಬರ್ತಾರೆ. ಹೀಗೆ 5,000 ವರ್ಷಗಳ ಕಾಲ ಆ ಇಬ್ಬರು ರಾಕ್ಷಸರ ಜೊತೆ ಯುದ್ಧವನ್ನು ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಸೋಲೋದೇ ಇಲ್ಲ. ಯಾಕೆಂದರೆ ಅಮ್ಮನವರಿಂದ ಅವರ ಆಶೀರ್ವಾದವನ್ನು ಪಡೆದುಬಿಟ್ಟಿದ್ದಾನೆ. ಆದ್ದರಿಂದ ವಿಷ್ಣುವಿಗೆ ಆಲೋಚನೆ ಆಗುತ್ತೆ, ಏನು ಮಾಡೋದು, ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ ತನ್ನ ಮನಸ್ಸಿನಲ್ಲೇ ಆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಹಿಂದೆ ನಡೆದಿರ್ತಕ್ಕಂತಹ ಒಂದು ವಿಚಾರವನ್ನು ಅವನು ಗ್ರಹಿಸ್ತಾನೆ. ಅಮ್ಮನವ್ರನ್ನ ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾನೆ ಮನಸ್ಸಿನಲ್ಲೇ, ಅಮ್ಮ ದೇವಿ ಇವರನ್ನು ನಾನು ಸಂಹಾರ ಮಾಡಬೇಕು ಅನ್ನೋದಾದರೆ ಜಗನ್ಮಾತೆ ನೀನು ಅವರ ಮನಸ್ಸಿನಲ್ಲಿ ಹೊಕ್ಕು ಅವರಿಗೆ ಮೋಹ ಉಂಟಾಗೋ ಹಾಗೆ ಮಾಡಬೇಕು. ಇಲ್ಲದಿದ್ದರೆ ಖಂಡಿತವಾಗ್ಲೂ ಇವರು ಸಾಯೋದಿಲ್ಲ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾಗ ಜಗನ್ಮಾತೆ ಆಗಿರ್ತಕ್ಕಂತಹ ದೇವಿ ಅವರ ಇಬ್ಬರಲ್ಲೂ ಕೂಡ ಮೋಹ ಉಂಟಾಗೋ ಹಾಗೆ, ಮಾಯೆ ಉಂಟಾಗೋ ಹಾಗೆ ಮಾಡಿಬಿಡ್ತಾಳೆ. ಆಗ ಆ ಜಗನ್ಮಾತೆಯ ಮಾಯಾಪಾಶದಿಂದ ಬಂಧಿತರಾಗಿರ್ತಕ್ಕಂತಹ ಈ ಮಧುಕೈಟಭ ಅಂತಕ್ಕಂಥ ಇಬ್ಬರೂ ಕೂಡ ಯುದ್ಧವನ್ನು ನಿಲ್ಲಿಸಿ ವಿಷ್ಣುವಿಗೆ ಒಂದು ಮಾತನ್ನು ಕೇಳ್ತಾರೆ, ಅಯ್ಯ ನೀನು ನಮ್ಮ ಹತ್ರ ಯುದ್ಧ ಮಾಡ್ತಾ ಇದೀಯ, ನಾವು ನಿನ್ನ ಯುದ್ಧ ಕೌಶಲ್ಯವನ್ನು ಮೆಚ್ಚಿದ್ದೇವೆ, ನೀನು ನಮ್ಮಿಂದ ವರ ಪಡ್ಕೋ ಅಂತ ಹೇಳಿ ಕೇಳ್ತಾರೆ. ವಿಷ್ಣು ಇಂತಹ ಒಂದು ಸದಾವಕಾಶವನ್ನು ಬಿಡಬಾರದು ಅಂತ ಹೇಳಿ ಅವರಿಬ್ಬರಿಗೂ ಪ್ರಾರ್ಥನೆ ಕೇಳ್ತಾ ಇದ್ದಾನೆ, ಅಯ್ಯ ನೀವು ನನ್ನ ಯುದ್ಧ ಕೌಶಲ್ಯವನ್ನು ಒಪ್ಪಿದ್ದೇ ಆದರೆ ನಿಮ್ಮಿಬ್ಬರು ನನ್ನ ಕೈಯಿಂದಾನೇ ಮರಣವನ್ನು ಹೊಂದಬೇಕು ಅಂತ ಹೇಳಿ ಅವನು ವರವನ್ನು ಬೇಡ್ಬಿಡ್ತಾನೆ. ನನಗಿನ್ಯಾವ ವರ ಬೇಡ, ನಿಮ್ಮಿಬ್ಬರ ಮರಣ ನನ್ನ ಕೈಯಿಂದ ಆಗಬೇಕು ಅಂತ ಹೇಳಿ ವರವನ್ನು ಬೇಡ್ಬಿಡ್ತಾರೆ. ಅವರು ಮಾತಿಗೆ ತಪ್ಪೋರಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ, ನೋಡು ನೀನು ನಮ್ಮನ್ನು ಸಂಹಾರ ಮಾಡಬಹುದು, ಆದರೆ ಈ ಸ್ಥಳದಲ್ಲಿ ಎಲ್ಲೂ ಈ ಬ್ರಹ್ಮಾಂಡದಲ್ಲಿ ಎಲ್ಲೂ ನೀರು ಇಲ್ಲದೆ ಇರೋ ಜಾಗನೇ ಇಲ್ಲ, ನೀರು ಇಲ್ಲದೆ ಇರತಕ್ಕಂತಹ ಒಂದು ಜಾಗವನ್ನು ನೋಡಿ ನೀವು ನಮ್ಮನ್ನು ಸಂಹಾರ ಮಾಡಬಹುದು ಅಂತ ಹೇಳಿ ಹೇಳ್ತಾನೆ. ಆಗ ವಿಷ್ಣು ಏನು ಮಾಡ್ತಾನೆ, ತನ್ನ ತೊಡೆಯ ಮೇಲೆ ಅವರಿಬ್ಬರ ತಲೆಯನ್ನು ಇಟ್ಟು ಸಂಹಾರ ಮಾಡ್ಕೋತೀನಿ ಅಂತ ಹೇಳಿದಾಗ ಅವರಿಬ್ಬರೂ ಕೂಡ ಒಪ್ಕೊಂಡು ಆ ವಿಷ್ಣುವಿನ ತೊಡೆಯ ಮೇಲೆ ತಲೆಯನ್ನು ಇಡ್ತಾರೆ. ಭಗವಂತ ಅವನ ಸುದರ್ಶನ ಚಕ್ರದಿಂದ ಅವರಿಬ್ಬರನ್ನ ಮಧುಕೈಟಭರನ್ನು ಸಂಹಾರ ಮಾಡ್ತಾನೆ. ಈ ಒಂದು ಮಧುಕೈಟಭರ ವಧೆ ಆದಮೇಲೆ ಬ್ರಹ್ಮ ಬಹಳ ಸಂತೋಷ ಪಡ್ತಾನೆ. ಅಮ್ಮನವರ ಈ ಒಂದು ಅನುಗ್ರಹದಿಂದ, ಅವಳ ಒಂದು ಶಕ್ತಿಯಿಂದ, ಅವಳ ಮೋಹ ಪಾಶದಿಂದ ಮೋಹಿತರಾಗಿರ್ತಕ್ಕಂತಹ ಮಧುಕೈಟಭರು ಸಂಹಾರ ಆಯಿತು
ಲೋಕ ಕಲ್ಯಾಣ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ ಅಂತ ಹೇಳಿ ಈ ದೇವಿ ಮಹಾತ್ಮೆಯ ಈ ಪ್ರಥಮ ಅಧ್ಯಾಯವನ್ನು ನಾವು ಮುಗಿಸ್ತಾ ಇದ್ದೀವಿ. ಆದ್ದರಿಂದ ಮುಂದಿನ ಮಧ್ಯಮ ಚರಿತ್ರೆಯನ್ನು ಮುಂದಿನ ಒಂದು ಭಾಗದಲ್ಲಿ ನಾನು ರೆಕಾರ್ಡ್ ಮಾಡಿಕೊಡ್ತೇನೆ. ಎಲ್ರಿಗೂ ಕೂಡ ಆ ಭಗವತಿ ಆಶೀರ್ವಾದವನ್ನು ಮಾಡಲಿ, ಅವಳ ಅನುಗ್ರಹ ಎಲ್ರಿಗೂ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನಿವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.